ನೋಡಿ ಪ್ರತಿ ತಿಂಗಳು ಸ್ಟಾರ್ಟಿಂಗ್ ನಲ್ಲಿ ಅಂದ್ರೆ 1ನೇ ತಾರೀಕು ಅದ್ಯಾವ ರೇಟು ಅದೆಷ್ಟು ಜಾಸ್ತಿ ಆಗುತ್ತೋ ಅನ್ನೋಂಥ ಟೆನ್ಷನ್ ನಲ್ಲಿ ನಾವೆಲ್ಲರೂ ಕೂಡ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಈಗ ಅದರ ಭಾಗವಾಗಿ ರಾಜಧಾನಿ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ನಾಳೆಯಿಂದ ಆಟೋ ಪ್ರಯಾಣ ದುಬಾರಿ ಆಗ್ತಾ ಇದೆ. ಈ ಹಿಂದೆಯೇ ಪ್ರಸ್ತಾವನೆ ಆಗಿದ್ದು ಈ ಹಿಂದೆಯೇ ಆಗಸ್ಟ್ 1ರಿಂದ ಜಾರಿಯಾಗುತ್ತೆ ಅಂತ ಹೇಳಲಾಗಿತ್ತಲ್ಲ, ಅದು ನಾಳೆಯಿಂದ ಅಧಿಕೃತವಾಗಿ ಜಾರಿ ಆಗ್ತಾ ಇದೆ. 30 ರೂಪಾಯಿ ಇದ್ದಂಥ ಆಟೋ ಮೀಟರ್ ದರ 36 ರೂಪಾಯಿಗೆ ಜಾಸ್ತಿ ಆಗಿದೆ. ಬೆಂಗಳೂರು ಡಿಸಿ ಅವರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. 2 ಕಿಲೋಮೀಟರ್ ಮಿನಿಮಮ್ ಮೀಟರ್ ದರ 6 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ದರ ಏರಿಕೆಯ ಪಟ್ಟಿ ಆಟೋ ಮೇಲೆ ಕಡ್ಡಾಯವಾಗಿ ಅಂಟಿಸಬೇಕು. ಹೊಸ ದರ ಏರಿಕೆಯ ಪಟ್ಟಿಯನ್ನು ಆಟೋ ಮೇಲೆ ಕಡ್ಡಾಯವಾಗಿ ಅಂಟಿಸಬೇಕು ಅಂತ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ 30 ರೂಪಾಯಿ ಇತ್ತು, ಈಗ 36 ರೂಪಾಯಿ ಜಾಸ್ತಿ ಆಗಿದೆ. ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ ಫಸ್ಟ್ 2 ಕಿಲೋಮೀಟರ್ಸ್ ಇರುತ್ತಲ್ಲ 36 ರೂಪಾಯಿ ಫಿಕ್ಸು. ಅದಾದಮೇಲೆ 2 ಕಿಲೋಮೀಟರ್ ದಾಟಿದ ಮೇಲೆ ನೀವು 1 ಕಿಲೋಮೀಟರ್ ಜಾಸ್ತಿ ಹೋದರೂ ಪರವಾಗಿಲ್ಲ. ಅಂದರೆ 3 ಕಿಲೋಮೀಟ್ರ್ ಹೋಗ್ತೀರಾ ಅಂತಂದ್ರಿ 36 ರೂಪಾಯಿ ಪ್ಲಸ್ 18 ರೂಪಾಯಿ ಆಗುತ್ತೆ. ಅಂದರೆ 2 ಕಿಲೋಮೀಟರ್ ಆದಮೇಲೆ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಜಾಸ್ತಿ ಆಗುತ್ತೆ. ಆಮೇಲೆ ಮೊದಲ 5 ನಿಮಿಷದ ವೇಟಿಂಗ್ ಚಾರ್ಜ್ ಉಚಿತ, ಯಾವುದೇ ಅದಕ್ಕೆ ದರ ನಿಗದಿ ಆಗಿಲ್ಲ. ಆದರೆ 5 ನಿಮಿಷದ ಬಳಿಕ ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಆಮೇಲೆ ಲಗೇಜು 20 kg ಲಗೇಜು ಉಚಿತ, 20 kg ಮೇಲೆ 10 ರೂಪಾಯಿ ನಿಗದಿ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಪ್ರತಿ ತಿಂಗಳು 1ನೇ ತಾರೀಕು ಬಂತು ಅಂತಂತಂದರೆ ಯಾವುದಾದ್ರೂ ಒಂದು ರೇಟ್ ಜಾಸ್ತಿ ಆಗಿರುತ್ತೆ. ಹಾಗೆ ಈ ಹಿಂದೆಯೇ ಇದ್ದಂಥ ಚರ್ಚೆಯ ಜೊತೆಗೆ ಆದೇಶ ಆಗಿದ್ದಂಥದ್ದು ಆಗಸ್ಟ್ 1ನೇ ತಾರೀಕಿನಿಂದ ಆಟೋ ದರ ಏರಿಕೆ ಆಗೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಮಾನಗಳಿರ್ತವೆ. ಸೊ ಅದನ್ನೆಲ್ಲ ಡಿ ಸಿ ಕಡೆಯಿಂದ ಏನೇನು ಕ್ಲಿಯರ್ ಕಟ್ ಆಗಿ ಆದೇಶ ಹೊರಡಿಸಿದೆ, ಡೀಟೇಲ್ಸ್ ಕೊಡೋದಾದ್ರೆ. ಶರತ್, ನಾಳೆಯಿಂದ ಬೆಂಗಳೂರಿನ ಜನರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಜನರಿಗೂ ಕೂಡ ಒಂದು ಹೊಸ ದರ ಶಾಕ್ ಅಂತ ಹೇಳಿದ್ರೆ ಅದು ಆಟೋ ದರದಲ್ಲಿ ಏರಿಕೆ. ಅಂದರೆ ಇಷ್ಟು ದಿನ ಪ್ರತಿ 2 ಕಿಲೋಮೀಟರ್ಗೆ 30 ರೂಪಾಯಿ ಇದ್ದಂತಹ ಆಟೋ ಮೀಟರ್ ದರ ನಾಳೆಯಿಂದ 36 ರೂಪಾಯಿ ಆಗುತ್ತೆ. ಈ ಒಂದು 6 ರೂಪಾಯಿ ಹೆಚ್ಚಳ ಆಗುತ್ತೆ. ಅದ್ರ ಜೊತೆಗೆ ಪ್ರತಿ ಕಿಲೋಮೀಟರ್ಗೂ ಕೂಡ ಇಷ್ಟು ದಿನ 15 ರೂಪಾಯಿ ಇತ್ತು, ಅಂದರೆ ಇವತ್ತಿನವರೆಗೂ ಕೂಡ 15 ರೂಪಾಯಿ ಇತ್ತು, ಅದು ನಾಳೆಯಿಂದ 18 ರೂಪಾಯಿ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಇದು ಜನರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದ್ರ ಜೊತೆಗೆ ಆಟೋ ಚಾಲಕರಿಗೂ ಕೂಡ ಇದೆಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರು ಕೆಲವೊಂದಿಷ್ಟು ಜನ 40 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು, ಕೆಲವೊಂದಿಷ್ಟು ಜನ ನಮಗೆ ಈ ಒಂದು ಆಟೋ ದರ ಏರಿಕೆ ಮಾಡೋದೇ ಬೇಡ, ಈಗಿರುವಂತಹ 30 ರೂಪಾಯಿ ಏನಿದೆ ಅದಕ್ಕೆ ಜನ ಯಾರು ಹತ್ತುತ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸಬಹುದು 30 ರೂಪಾಯಿ ಇರುವಂತಹ ಆಟೋ ದರಕ್ಕೆ ಯಾರು ಕೂಡ ಹತ್ತುತ್ತಾ ಇಲ್ಲ ಅಂತ ಹೇಳಿ ಚಾಲಕರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು ಚಾಲಕರನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ನಾಳೆಯಿಂದ 6 ರೂಪಾಯಿ ಜಾಸ್ತಿ ಆಗ್ತಾ ಇದೆ ಪ್ರತಿ ಕಿಲೋಮೀಟರ್, 2 ಕಿಲೋಮೀಟರ್ಗೆ. ಇದು ನಿಮಗೆ ಖುಷಿ ಇದೆಯಾ ಸರ್? ನಮಗೇನು ಖುಷಿ ಇಲ್ಲ, ಅದೇನು ಬೇಕಾಗಿಲ್ಲ. ಬಸ್ಸು ಫ್ರೀ ಒಂದು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಹೆಂಗೋ ನಡೀತದೆ, ಸಾಕು. ಅದೇ ಇರೋದ್ರಲ್ಲೇ ಸರ್, ಅಂದ್ರೆ ನೀವೇನು ಹೇಳ್ತೀರಾ? ಅಂದ್ರೆ ಎಷ್ಟೋ ಜನ 40 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು, ಬಟ್ 30 ರೂಪಾಯಿ ಮಾಡಿದ್ದಾರೆ. ಕೆಲ್ಸಕ್ಕೆ ಬಾರ್ದಾದ್ರೆ ಇಟ್ಟವ್ರು ಅಷ್ಟೇ. ಅಂದರೆ 30 ರೂಪಾಯಿನ ಇಟ್ಟರೆ ಸಾಕು, ಹೆಂಗೋ ನಡೀತಾ ಇದೆ ಬಿಸ್ನೆಸ್. ಸ್ವಲ್ಪ ಕಮ್ಮಿ ಫ್ರೀ ಬುಟ್ನಲ್ಲಿ ಇದ್ದಿರೋ ಬಿದ್ದಾಯ್ತು ಬಾಡಿಗೆ. ಎಫೆಕ್ಟ್ ಆಗ್ತಾ ಇದೆ. ಅದೊಂದು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಸರೋಗುತ್ತೆ ಬಾಡಿಗೆಗಳು. ಇರೋದೇ 30 ಸಾಕು, ಜಾಸ್ತಿ ಏನು ಬೇಡ. ನೀವೇನು ಹೇಳ್ತೀರಾ ಸರ್? ನಿಮಗೆ ಖುಷಿ? ಅವ್ರು ಹೇಳ್ದಂಗೆ ಅಷ್ಟೇ, ನಾವು ಅದೇ ಮಾತಾಡೋದು ಮೇಡಮ್. ನಮ್ಗೆ ಏನು ಬೇಕಾಗಿಲ್ಲ, ಇದು 30 ರೂಪಾಯಿನ ನಮ್ಗೆ ಇದ್ದಿದ್ದು ಸಾಕಿತ್ತು. ನಮಗೇನು 36, 40 ರೂಪಾಯಿ ಮಾಡೋ ಬೇಕಾಗಿ ಅವಶ್ಯಕತೆ ಇರಲಿಲ್ಲ. ನಮಗೆ ಫ್ರೀ ಬಸ್ಸು ಕ್ಯಾನ್ಸಲ್ ಮಾಡಿದ್ರೆ ಸಾಕು, ನಮ್ಗೆ ಇನ್ನೇನು ಬೇಕಾಗಿಲ್ಲ ಮೇಡಮ್. ನಿಮ್ಗೆ 6 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂಥರ ಲಾಭನೇ ಅಲ್ವಾ ಮೇಡಮ್? ಲಾಭ ಜನ ಬರಬೇಕಲ್ಲ ಮೇಡಮ್, ಜನ ಬರಬೇಕಲ್ಲ. ಲಾಭ ಅಂತ ನಾವು ಹೇಳ್ತೀವಿ, ಕಸ್ಟಮರ್ ಕೊಡಬೇಕಲ್ಲ, ಬರಬೇಕಲ್ಲ. ಅವ್ರನ್ನ ನೋಯಿಸ್ಕೊಂಡು ಕೊಡ್ತಾರೆ, ಅದು ನಮಗೆ ಒಳ್ಳೇದಲ್ಲ ಮೇಡಮ್. ಅದು 4 ರೂಪಾಯಿ ಅವ್ರಿಗೆ ಚೇಂಜ್ ಕೊಡಲೇಬೇಕು, ನಿಂತ್ಕೊಂಡ್ಬಿಡ್ತಾರೆ. 40 ಕೊಡೋಕ್ಕೂ ಅವ್ರಿಗೂ ಇದಾಗುತ್ತೆ, ತೊಂದರೆ. 30 ರೂಪಾಯಿ ಮಾಡಿದ್ರೆ ಚೇಂಜಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ನಿಂತ್ಕೊಂಡ್ಬಿಡ್ತಾರೆ, ಜಗಳ ಆಡಬೇಕಾಗುತ್ತೆ ಚೇಂಜ್ಗಳಿಗೆ. ನೀವೇ ಮಡಿಕೊಳ್ಳಿ ಅಂತಾರೆ, ಅವರು ತಗೊಂಬರೋಕ್ಕಾಗಲ್ಲ, ಅಂಗಡಿಗಳಲ್ಲೂ ಕೊಡೋಲ್ಲ. ಅದು ತೊಂದರೆನೇ. 30 ಇರೋದೇ ಕರೆಕ್ಟು, ಹಂಗೆ ಚೇಂಜ್ ಇದು ಮಾಡ್ಕೋಬೋದು. ಶರತ್, ನೀವು ನೋಡ್ತಾ ಇರ್ಬೋದು, ಅಂದ್ರೆ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂತದ್ದು, ಈಗ ಏನು ಫ್ರೀ ಬಸ್ ಬಿಟ್ಟಿದ್ದಾರೆ, ಆ ಒಂದು ಫ್ರೀ ಬಸ್ ಬಿಟ್ಟಾಗ್ಲಿಂದಲೂ ಕೂಡ ನಮಗೆ ವ್ಯಾಪಾರ ಇಲ್ಲ, ಯಾರು ಕೂಡ ಬರೋದಿಲ್ಲ. ಸೊ ಹೀಗಾಗಿ ಈಗ ಮತ್ತೆ 6 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದು ಕಡೆ ಚಿಲ್ಲರೆ ಸಮಸ್ಯೆ ಉಟ್ಕೊಳ್ಳುತ್ತೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ 6 ರೂಪಾಯಿ ಹೆಚ್ಚಾಗುವಂತಹ ಕಾರಣ, ಈಗ ಆಲ್ರೆಡಿ ಜನರು ಆಟೋಗಳನ್ನ ಹತ್ತುತ್ತಾ ಇಲ್ಲ, ಇನ್ನೂ 6 ರೂಪಾಯಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಯಾವುದೇ ರೀತಿ ಬಿಸ್ನೆಸ್ ಇರೋದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆಯಿಂದ ಅಂದರೆ ಬೆಂಗಳೂರಿನ ಜನರಿಗೆ ಈ ಒಂದು ಆಟೋ ದರ ಏರಿಕೆ ಅಂತೂ
ಫಿಕ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಹೊಸ ಮೀಟರ್ನ ಅಕ್ಟೋಬರ್ 31ರೊಳಗೆ ನೀವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಇವಾಗ DC ಅವರು ಕೂಡ ಸೂಚನೆಯನ್ನ ಕೊಟ್ಟಿರೋದು. ಹಾಗೆ ಕೆಲವೊಂದಿಷ್ಟು ಜನ ಇದ್ರ ಬಗ್ಗೆ 6 ರೂಪಾಯಿ ಹೆಚ್ಚಳ ಮಾಡಿರೋ ಬಗ್ಗೆ ಕೆಲವೊಂದಿಷ್ಟು ಜನ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಸಂಘಟನೆಗಳು 40 ರೂಪಾಯಿಗೆ ಏರಿಕೆ ಮಾಡಬೇಕಾಗಿತ್ತು ಅಂತ ಹೇಳಿ ಅಂದ್ರೆ ಈ ಹಿಂದೆ ಬೇಡಿಕೆಯನ್ನು ಇಟ್ಟಿದ್ರು. ಸತತವಾಗಿ 2-3 ವರ್ಷದಿಂದ ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಆಟೋ ಮೀಟರ್ ದರ ಏರಿಕೆ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಕಳೆದ ವರ್ಷ 2-3 ವರ್ಷದಿಂದಲೂ ಕೂಡ ಆಟೋ ಮೀಟರ್ ದರ ಏರಿಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಈಗ ಎಲ್ಲದ್ರದ್ದು ಕೂಡ ದರ ಏರಿಕೆ ಆಗ್ತಾ ಇದೆ. ಹೀಗಾಗಿ ನಮಗೆ 40 ರೂಪಾಯಿ ಮಾಡಿದ್ರೆ ಸ್ವಲ್ಪ ಅದು ನಮಗೆ ಲಾಭ ಆಗ್ತಾ ಇತ್ತು ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರೆ, ಇನ್ನ ಕೆಲವೊಂದಿಷ್ಟು ಜನ ನಮಗೆ ಇವಾಗ ಇರುವಂತಹ ದರದಲ್ಲೇ ಮುಂದುವರ್ಸ್ಕೊಂಡು ಹೋಗ್ಲಿ, ಯಾವುದೇ ರೀತಿ ಏರಿಕೆ ಮಾಡೋದು ಬೇಡ ಅಂತ ಹೇಳಿ ಆಟೋ ಡ್ರೈವರ್ಗಳೇ ಹೇಳ್ತಾ ಇದ್ದಾರೆ. ಶರತ್, ಎಸ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.